ಖುಷಿ 100% ತುಂಬ ಇದೆ ಸರ್. ಸಿನಿಮಾ ಮಾಡೋಕ್ಕೆ ಬರುತ್ತಾ ಅನಿಸ್ ಅಂದರೆ ನಮ್ಮ ಪ್ರಾಣಗೂ ಬರುತ್ತೆ ಸಿನಿಮಾ ಮಾಡೋಕ್ಕೆ. ಅಫ್ಕೋರ್ಸ್ ಏನಾಗುತ್ತೆ ಅಂದರೆ ಸಕ್ಸಸ್ ಇದ್ದಲ್ಲೇ ಎಲ್ಲವೂ ಇರುತ್ತೆ. ಸಕ್ಸಸ್ ಇಲ್ದಿರೋ ಟೈಮಲ್ಲಿ ನೋಡಿ ಹಿಂದೆ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ನನ್ನ ಹಿಂದೆ ನನ್ನ ಸಿನಿಮಾ ಮಾತ್ರ ಇದೆ ಅಂತ ಒಂದು ನಂಬಿದ್ದೀನಿ. ನಾನು ಆಗಲೇ ಅಲ್ಲೇ ಒಳಗಡೆ ಹೇಳ್ದಂಗೆ ಅವ್ರು ಜನ ಕೊಡೋ ₹150 ನಾನು ಮೋಸ ಮಾಡೋಣ. ನನ್ನ ಅದೇನಂತಾರೆ ಪ್ಯಾನ್ ಇಂಡಿಯಾ ಹಬ್ಬದಲ್ಲಿ ಅಲ್ಲಿ ಏನು ಅದು ತಪ್ಪು ಅಂತಲೂ ಅಲ್ಲ ಸರ್. ನಮ್ಮ ಮಾರ್ಕೆಟ್ ಹೆಂಗೆ ಹೋಗುತ್ತೋ ಹಂಗೆ ಆಗುತ್ತೆ. ಬಟ್ ಅಲ್ಲಿ ಏನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೋ ಆ ಎಂಟರ್ಟೈನ್ಮೆಂಟು 100% ನಾನು ಕೊಟ್ಟಿದ್ದೀನಿ. 100% ಅದು ರೀಚ್ ಆಗುತ್ತೆ. ಅಂದರೆ ಇವತ್ತಿಂದ ಈ ಶೋಯಿಂದ ಅದು 100% ರೀಚ್ ಆಗುತ್ತೆ ಅಂತ ನಂಬಿದ್ದೀನಿ. ಇಲ್ಲಿಂದ ಆಚೆ ಹೋಗ್ತಾರಲ್ಲ ಜನ, ಇಲ್ಲ ನೀವುಗಳಾಗಿರ್ಬೋದು, ನೀವು ಮಾತಾಡ್ತೀರ, ನಿಮ್ಗೆ ಇಷ್ಟ ಆಗಿದ್ದೇನೆ ನೀವು ಮಾತಾಡ್ತಿಲ್ಲ, ಅದು ನನ್ನ ಸಿನಿಮಾಗೆ ಸ್ಟ್ರೆಂತಾಗಿ ಉಳಿಯುತ್ತೆ. ಅದು ನನ್ನ ಸಿನಿಮಾಗೆ ಒಂದು ಏನಂತಾರೆ ಪ್ರಚಾರವಾಗಿ ನನಗೊಂದೊಂದು ಸರಿ ಆಗುತ್ತೆ. ಏನಪ್ಪ ಈಗ ಆನ್ಲೈನ್ ಇದರಲ್ಲಿ ಅಯ್ಯೋ ನಂದು ಕಾಣಿಸ್ತಾ ಇಲ್ವಾ ಅಂತ ಭಯ ಆಗ್ತಿರುತ್ತೆ. ಒಂದು ಸರಿ ಹಿಂದೆ ಹೋಗಿ ಯೋಚನೆ ಮಾಡಿದ್ರೆ ಮೊದಲ ಮುಳ್ಳರ ಮನೆ ಎಲ್ಲ ಬಂದ ಗೊತ್ತಿಲ್ವಲ್ಲ ಹೆಂಗೆ ಅವಾಗ ರೀಚ್ ಆಯಿತು, ಇಲ್ಲ ಹೆಂಗೆ ಅದು ವರ್ಕೌಟ್ ಆಯಿತು ಅಂತ ಏನಾದರೂ ಯೋಚನೆ ಮಾಡಿದಾಗ ಓಕೆ ಮೌತ್ ಟಾಕ್ ಅಂದರೆ ಒಬ್ಬ ಆಡಿಯನ್ ನೋಡಿ ಆಚೆ ಹೋದರೆ ಅವ್ನು 100% 10 ಜನಕ್ಕೆ ಹೇಳ್ತಾನೆ. ಮೌತ್ ಟಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಮೌತ್ ಟಾಕ್ನೇ ನಾನು ಬಿಲೀವ್ ಮಾಡಿದ್ದೀನಿ. ನಾನು ಡೈರೆಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ಬಟ್ ನಾನು ಎಲ್ಲರೂ ಆಡಿಯನ್ಸ್ ಅಲ್ಲಿ ನೋಡ್ತಿದ್ರೆ ಹಿಂದೆ ಕೂತು ನೋಡ್ತಿರುವಾಗ ರಿಯಾಕ್ಷನ್ ಆಗಿರ್ಬೋದು. ಎಕ್ಸಾಂಪಲ್ ಆ ಟಾಯ್ಲೆಟ್ ಸೀನಲ್ಲಿ ಬಂದಂಥ ಒಂದು ಕಿರ್ಚಾಟ, ಚೀರಾಟ ಆಗಿರ್ಬೋದು. ಓಕೆ ಅಂದರೆ ನಾವು ಅಂದ್ಕೊಂಡಿರ್ತೀವಲ್ಲ ಒಂದೊಂದು ಪಾಯಿಂಟಲ್ಲಿ ಇದು ವರ್ಕೌಟ್ ಆಗುತ್ತೆ ಅಂತ, ಅದು ವರ್ಕೌಟ್ ಆಗಿದೆ. ಮುಂಬರೋ ದಿನಗಳಲ್ಲಿ ಲವ್ OTPಗೆ ಅದಕ್ಕೆ ಸಲ್ಲಬೇಕಾದಂಥ ಎಲ್ಲವೂ ಸಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ. ಅಷ್ಟೇ ಈಗ ಇಲ್ಲಿ ಹೀರೋ ಆಗಬೇಕಂತ ಬಂದಿದ್ದು ನಾನು, ಇಂಡಸ್ಟ್ರಿ ಫೋರ್ಸ್ ಮಾಡಿಲ್ಲ. ಇಲ್ಲ ಬರಬೇಕು ನೀನು ಅನೀಶ್, ಒಬ್ಬ ಹೀರೋ ಬೇಕು, ಅನೀಶ್ ಅನ್ನೋದು ಬೇಕಂದ. ಇದು ನನ್ನ ಏನಂತಾರೆ ನನ್ನ ಸೋಲಿಗೆ ಇಷ್ಟ ಆದಂಥ ಒಂದು ಕೆಲಸ. ನಾನು ಹೀರೋ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಆದಂಥ ಎಲ್ಲವೂ ಬೆಳವಣಿಗೆಗಳಿದು. ಅವತ್ತು ಬಂದಾಗ ಫ್ರೇಮ್ ಇಡೋದು ಗೊತ್ತಿರಲಿಲ್ಲ. ಇವತ್ತು ನಾನು ಬರ್ಕೋಬಲ್ಲೆ, ನಾನು ಎಡಿಟ್ ಮಾಡಬಲ್ಲೆ, ನನ್ನ ಸೌಂಡ್ ಎಲ್ಲೂ ಪೋಸ್ಟ್ ಮಾಡಬಲ್ಲೆ, ಇಲ್ಲ ಒಂದು ಸ್ಕ್ರೀನ್ ಪ್ಲೇ ಬರಿಬೋದು, ಒಂದು ಡೈರೆಕ್ಷನ್ ಮಾಡೋದು ಎಲ್ಲವೂ ಅಂದಾಗ ಮೇ ಬಿ ಬಿಫೋರೇ ಸಕ್ಸಸ್ ಬಂದುಬಿಟ್ಟಿದ್ರೆ ಈ ತಲೆ ಓಡ್ತಿರ್ಲಿಲ್ಲ, ಈ ಚಿಪ್ಪು ಅನೀಶ್ಗೆ ಅದು ಓಡ್ತಿರ್ಲಿಲ್ಲ. ಬಟ್ ಇವತ್ತೆಲ್ಲ ಓಡಿದೆ ಅಂದರೆ ಮೈ ಫೇಲ್ಯೂರ್ಸ್ ಅಂತ. ತುಂಬ ಜನ ಹಿಂಗೆ ಮಾತಾಡ್ತಾರೆ ಏನಂದರೆ ಸೋಲ್ತಾನೆ ಇದ್ದಾನಲ್ಲ ಅಂತ. ನಾನು ಎಲ್ಲರಿಗೂ ಲೈಫಲ್ಲಿ 2 ಸರಿ ಇರೋದು, ಒಂದು ಫೇಲ್ಯೂರು, ಒಂದು ಸಕ್ಸಸ್ಸು. ನಾನು ಒಂದು ಅಚೀವ್ ಮಾಡಿಬಿಟ್ಟಿದ್ದೀನಲ್ಲ ಫೇಲ್ಯೂರ್ ಅನ್ನೋದು. ಐ ಹ್ಯಾವ್ ಅಚೀವ್ ದಟ್. ಕೆಲವರು ಅದನ್ನೇ ಅಚೀವ್ ಮಾಡಿಲ್ವಲ್ಲ, ನೀನು ಟ್ರೈಯೇ ಮಾಡಿಲ್ಲ ಗುರು ಅಂತೀನಿ ನಾನು 2 ಇರೋ ಜೀವನದಲ್ಲಿ. ಬಟ್ ಒಂದು ಟ್ರೈ ಮಾಡಿಬಿಟ್ಟೆ ನಾನು. ನೀನು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಹೊಡಿತಾ ಇದೆಯಾ ಅಂತೀನಿ. ನಾನು ಫೇಲ್ಯೂರ್ ಅನ್ನೋದು ಅಚೀವ್ ಮಾಡಿಬಿಟ್ಟಿದ್ದೀನಿ. ಇನ್ನೊಂದೇ ಬಾಕಿ ಇರೋದು ನನಗೆ ಸಕ್ಸಸ್ ಅನ್ನೋದು, ಅದು ಅಚೀವ್ ಮಾಡಿ. ನೀನು ಟ್ರೈಯೇ ಮಾಡಿಲ್ಲ ಅಂದರೆ ಪ್ರತಿ ಫೈಲ್ ಆಗ್ತಪ್ಪ, ಫೈಲ್ ಆಗ್ಬಿಟ್ಟು ನಾನು ಇಲ್ಲ. ನಾನು ಸ್ಕೂಲಲ್ಲೂ ಫೈಲ್ ಆಗ್ತಿದ್ದೆ, ಎಲ್ಲ ಕ್ಲಾಸಲ್ಲೂ ಫೈಲ್ ಆಗಿದ್ದೀನಿ, ಸಿನಿಮಾಲ್ಲೂ ಫೈಲ್ ಆಗಿದ್ದೀನಿ. ಬಟ್ ಆ ಸಕ್ಸಸ್ ಹೊಡಿತೀನಿ. ನನ್ನ ಪ್ರಯತ್ನಗೆ ಏನಂತಾರೆ ಅದನ್ನ ಇನ್ಸ್ಪಿರೇಷನ್ ತೊಗೊಂಡು ಅಂತೀನಿ. ನನ್ನ ಏನಂದರೆ ಫೈಲ್ ಆಗ್ತಾನೆ, ವರ್ಕೌಟ್ ಆಗುತ್ತಾ, ಏನಾಗುತ್ತಾ, ವರ್ಕೌಟ್ ಆಗೋದು ಬಿಡೋ ಮಗನೇ ಅಲ್ಲ. ನಾನು ಮಾಡ್ತೀನಿ. ಇವತ್ತು ಹೇಳ್ತೀನಲ್ಲ, ನಾನು ಈ 4:15 ಶೋ ಆಗಿದೆ. ಆ ಶೋ 45 ಮಿನಿಟ್ಸ್ ಬ್ಯಾಕು ಕ್ಯೂಬಲ್ಲಿ ಕೂತಿದ್ದೆ, ಸೌಂಡ್ ಡಿಸೈನ್ಸ್ ಇತ್ತು, ಇದೆಲ್ಲವೂ ಮಾಡ್ಕೊಂಡು ಓಡೋಡು ನಾನು ಲೇಟಾಗಿ ಬಂದೆ. ಸಿನಿಮಾ ಒಂದೇ ಸರ್ ಗೊತ್ತಿರೋದು, ಸಿನಿಮಾಗೋಸ್ಕರ ಏನು ಬೇಕಾ ಮಾಡೋದಕ್ಕೂ ರೆಡಿ. ಬಟ್ ಆ ಸೋ ಕಾಲ್ಡ್ ಸಕ್ಸಸ್ ಬರುತ್ತೆ ಈ ಸಿನಿಮಾಲಿ ಅಂತ ನಂಬಿದೆ. ಹೌದು. ಏನಾಗಿದೆ ಅಂದರೆ ಲವ್ ಅನ್ನೋದು ಒಂದೇ, ಬಟ್ ಮಾಡೋ ವಿಧಾನಗಳು ಚೇಂಜ್ ಆಗಿದೆ. ಮುಂಚೆ ಎಲ್ಲ ಒಂದು ಹುಡುಗಿನ ಮೀಟ್ ಮಾಡ್ಕೊಂಬಂದರೆ ನೆಕ್ಸ್ಟ್ ಡೇ ನೀವು ಹೇಳಿ ಟೈಮ್ಗೆ ಹೋಗಿ ಮಾಡಬೇಕಿತ್ತು. ಈಗ ಮೀಟ್ ಮಾಡ್ಕೊಂಬಂದಿದ್ದು ಟ್ರಾವೆಲಿಂಗಲ್ಲೂ ಟೆಕ್ಸ್ಟ್ ಮಾಡ್ಬೋದು, ಇದಾಗ್ಬೋದು. ಎಲ್ಲವೂ ಲವ್ ಡೆಫಿನೇಷನ್ ಚೇಂಜ್ ಆಗಿದೆ, ಇದೆಲ್ಲವೂ ಚೇಂಜ್ ಆಗಿದೆ. ಸೊ ನನಗೂ ಅದು ಅರಿವಿತ್ತು. ಸೊ ನಾನು ಅದನ್ನ ಇಟ್ಕೊಂಡು ಏನಾದರೂ ರೊಟೀನ್ ಸಿನಿಮಾ ಮಾಡಿದ್ರೆ 100% ನನ್ನ ಸಿನಿಮಾ ಓಡಲ್ಲ. ಇವತ್ತು ಪ್ರೀಮಿಯರ್ ಎಲ್ಲರೂ ಬಂದು ನಾವು ಜೈ ಜೈ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ನನ್ನ ಸಿನಿಮಾ ಇದಕ್ಕಿಂತ ವಿಭಿನ್ನವಾಗಿರ್ಬೇಕಂದ್ರೆ ನನ್ನ ವೇ ಆಫ್ ಸ್ಕ್ರೀನ್ ಪ್ಲೇ ಬೇರೆ ಇರಬೇಕು, ನನ್ನ ವೇ ಆಫ್ ಹೇಳೋದೊಂದು ಡಿಫ್ರೆಂಟಾಗಿರಬೇಕಿತ್ತು. ಆ ಡಿಫ್ರೆನ್ಸ್ ನಾನು ಕೊಟ್ಟಿದ್ದೀನಿ, 100% ಕೊಟ್ಟಿದ್ದೀನಿ. ಆ ಸ್ಕ್ರೀನ್ ಪ್ಲೇಯಲ್ಲಾಗಿರ್ಬೋದು, ಹೇಳೋ ವಿಧಾನ ಆಗಿರ್ಬೋದು. ಇವತ್ತಿನ ದಿನಗಳೇನಾಗಿದೆ ಅಂದರೆ ಬ್ಲೇಮ್ ಗೇಮ್ಸೇ ಜಾಸ್ತಿ ಆಗ್ತದೆ ರಿಲೇಷನ್ಶಿಪ್ಪಲ್ಲಿ. ಓಕೆ, ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಇರ್ತೀವಿ, ಅವರು ಇರ್ತಾರೆ, ಕಾರಣಾಂತರಗಳಿಂದ ಅದು ವರ್ಕೌಟ್ ಆಗಲ್ಲ. ಅದನ್ನೊಂದು ಲಾಸ್ಟಲ್ಲಿ ಅದನ್ನೇ ಬರೆದಿದ್ದು, ವಿ ಶುಡ್ ಚೆರಿಷ್ ದಟ್ ಅಂದ್ಕೊಂಡೆ. ಸೊ ಐ ಥಿಂಕ್ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಮೆಸೇಜ್ ಅಂತ ಒಂದಿದೆ ಅಂತ ನಾನು ಭಾವಿಸ್ತೇನೆ. ಹಾಂ ಮೇಡಮ್, ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ಯಾಕೆಂದರೆ ನಾವು ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದಾಗ ಅದು ಜನಗಳ ಮುಂದೆ ಬರೋವರೆಗೂ ನಮಗೊಂದು ಒಳಗಡೆ ಭಯ ಇರುತ್ತೆ.
ಜನಗಳು ಯಾವ ಥರ ತಗೊತಾರೋ ಹೆಂಗೆ ಅನಿಸುತ್ತೋ ಅಂತಂದ್ಬಿಟ್ಟು ಇವತ್ತು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಪ್ರತಿ ಸೀನ್ಗೂ ಜನ ನಗ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು, ಎಮೋಷನ್ ಸೀಕ್ವೆನ್ಸ್ಗೆ ಅಳ್ತಾ ಇದ್ರು. ನಿಜವಾಗ್ಲೂ ನನ್ನ ಕಣ್ಣಲ್ಲೂ ನೀರು ತುಂಬ್ಕೊಂತು. ಯಾಕೆಂದರೆ ಇದೆಲ್ಲ ಹೆಂಗೆ ಆಯಿತು ಅಂತ ಗೊತ್ತಿಲ್ಲ ಮೇಡಮ್, ಬಟ್ ಚೆನ್ನಾಗಾಗಿದೆ ಸಿನಿಮಾ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. 14ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ಸಿನಿಮಾ ನೋಡುವಾಗ ನಾನು ಬರೀ ಆಡಿಯನ್ಸ್ ಮೇಲೆ ನನ್ನ ಗಮನ ಎಲ್ಲ ಇತ್ತು. ನಾನು ಯಾವ ಸೀನಿಗೆ ಯಾರು ಎಂಜಾಯ್ ಮಾಡ್ತಾರೆ, ಯಾವ ಸೀನಿಗೆ ಯಾರು ನಗ್ತಾರೆ, ಯಾವ ಸೀನಿಗೆ ಯಾರು ಇದು ಮಾಡ್ತಾರೆ ಅದು ತುಂಬ ಎಕ್ಸೈಟ್ಮೆಂಟ್ ಇತ್ತು. ತುಂಬ ಖುಷಿ ಆಯಿತು ಎಲ್ಲರೂ ರೆಸ್ಪಾನ್ಸ್ ಎಲ್ಲ ನೋಡಿ. ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನನ್ನ ಕ್ಯಾರೆಕ್ಟರ್ನ, ನನ್ನ ಆ್ಯಕ್ಟಿಂಗ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ನೀವೆಲ್ಲ ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿದ್ರೆ ಪಾರ್ಟ್ 2 ಖಂಡಿತ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟರ್ ಸರ್ನ ಕೇಳಬೇಕು. ಓಕೆ, ತುಂಬ ಖುಷಿ ಆಯಿತು ತುಂಬ. ಬಿಕಾಸ್ ನಾವು ಸಿನಿಮಾ ಎಲ್ಲ ಮಾಡಿದಾದ್ಮೇಲೆ ಆಡಿಯನ್ಸ್ ಅದನ್ನ ಎಕ್ಸೆಪ್ಟ್ ಮಾಡಿದಾಗ, ಅದನ್ನು ಆ ಸೀನ್ಸ್ನ ಎಲ್ಲ ಸಿನಿಮಾನ ಎಂಜಾಯ್ ಮಾಡಿದಾಗ ಅವಾಗ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಹಬ್ಬ ಇವಾಗ ಇದಾಯಿತು, ರಿಸಲ್ಟ್ ಸಿಕ್ತು ಅಂತ. ಸೊ ಯೂತಿಗೆಲ್ಲ ತುಂಬ ಕನೆಕ್ಟ್ ಆಗುತ್ತೆ. ನಾನು ಹಂಗೆ ಅಂದ್ಕೊಂಡಿದ್ದೆ, ಬರೀ ಯೂತಿಗಷ್ಟೇ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ 1-2 ಶೋ ಹಾಕಿದಾಗ ಕಾಲೇಜ್ ಸ್ಟೂಡೆಂಟ್ಸಿಂದ ಏಜ್ ಆದ ಜನ ಎಲ್ಲ ಸಿನಿಮಾ ನೋಡಿದ್ದಾರೆ. ಬಟ್ ಏಜ್ ಆದ ಸಿನಿಮಾ ನೋಡಿದ್ದಾರೆ. ಬಟ್ ಎವ್ರಿ ಒನ್ಸ್ ಎಂಜಾಯಿಂಗ್ ಇಟ್. ಈ ಥರ ಬರೀ ಯೂತ್ ಅಷ್ಟೇ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಬಿಕಾಸ್ ಲವ್ OTP, ಈ ಲವ್, ಈ ಓವರ್ ಟಾರ್ಚರ್, ಪ್ರೆಷರ್ ಎಲ್ಲರ ಲೈಫಲ್ಲಿ ಇದ್ದಿದೆ. ಸೊ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಪಕ್ಕ ಫ್ಯಾಮಿಲಿ ಎಂಟರ್ಟೈನರು. ಸೊ ಯು ಲವ್ ಇಟ್, ವಿಲ್ ಎಂಜಾಯ್ ಇಟ್. ಕಾಮಿಡಿ, ಹ್ಯೂಮರು, ಆಮೇಲೆ ಹುಡುಗಿರ ಮಧ್ಯ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಅಪ್ಪ ಮಗ ಎಲ್ಲರ ಮಧ್ಯ ಆಗೋ ಓವರ್ ಟಾರ್ಚರ್, ಪ್ರೆಷರು. ಸೊ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಸಿನಿಮಾ. ಈ ಸಿನಿಮಾ ನೋಡಿ ಒಂದಷ್ಟು ಜನ ಅನ್ಕೋತಾರೆ ನಿಮ್ಮಂತ ಗರ್ಲ್ ಫ್ರೆಂಡ್ ಬೇಕು ಅನ್ನೋ ಅಲ್ವಾ? ಫ್ರೀ ಆಗಿಬಿಡೋ ಅಂತ ಗರ್ಲ್ ಫ್ರೆಂಡ್. ಆ ಥರ ರಿವೀಲ್ ಮಾಡಬಾರ್ದು. ಸೊ ನೀವು ಹೇಳ್ದಂಗೆ ಹೌದು, ಎಲ್ಲರೂ ಅನ್ಕೊತಾರೆ. ತುಂಬ ಜನ ಬಂದು ಹೇಳಿದ್ರು ಸಿಕ್ಕಿದ್ರೆ ನಿಮ್ಮ ಥರ ಸಿಗ್ಬೇಕು ಮೇಡಮ್ ಅಂತ. ಸೊ ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಸ್ವರೂಪಿಣಿ. ಲವ್ OTP ಚಿತ್ರದಲ್ಲಿ ಸನಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಈಗಷ್ಟೇ ನೀವೆಲ್ಲರೂ ನೋಡಿಕೊಂಡು ಫಿಲಮ್ನ ನೋಡ್ಕೊಂಡು ಬಂದಿದ್ದೀರಾ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಕೇಳಿಸ್ಕೊತಾ ಇದ್ದೀನಿ, ಒಬ್ಬೊಬ್ಬರು ಹೇಳ್ತಾ ಇರೋದು. ಐ ಆಮ್ ರಿಯಲಿ ಓವರ್ವೆಲ್ಮ್ಡ್ ರೈಟ್ ನಾವು. ತುಂಬ ಖುಷಿ ಆಯಿತು. ಅಂದರೆ ಪ್ರೆಸ್ಸಲ್ಲಿ ಯೂಶ್ವಲಿ ಕ್ವೈಟಾಗಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಆ ಥರ ಇರುತ್ತೆ. ಮೂವಿ ಇಷ್ಟ ಆದರೆ ಮಾತ್ರನೇ ಅವ್ರು ತುಂಬ ಎಂಜಾಯ್ ಮಾಡೋದು. ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಕರ್ನಾಟಕದಲ್ಲಿ ಮೀಡಿಯಾದವರು, ಅಂದರೆ ಪ್ರೆಸ್ ಅವರು, ಮೀಡಿಯಾದವರು ಇಷ್ಟಪಟ್ಟರೆ ಅದು ವರ್ಕ್ ಆಗುತ್ತೆ ಅಂತ. ನಾವು ಆರ್ಗ್ಯಾನಿಕ್ಕಾಗಿ ಅದು ವರ್ಕ್ ಆಗುತ್ತಾ ಅಂತ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರಿ, ಕ್ಲಾಪ್ಸ್ ಮಾಡ್ತಾಯಿದ್ರಿ, ಹೂಟ್ ಮಾಡ್ತಾಯಿದ್ರಿ. ಸೊ ಐ ಬಿಲೀವ್ ದ್ಯಾಟ್ ಯು ಆಲ್ ಲೈಕ್ ದ ಮೂವಿ. ಆ್ಯಂಡ್ ಐ ಆಲ್ಸೋ ಬಿಲೀವ್ ದ್ಯಾಟ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ. ನಾನು ಮಾಡಿರೋ ಹಿಂದಿನ ಸಿನಿಮಾಗಳು, ದೃಶ್ಯ, ಶಿವಾಜಿ ಸುರತ್ಕಲ್ ಆಗ್ಬೋದು, ಭೀಮಸೇನ ಆಗ್ಬೋದು, ಇದೆಲ್ಲದಕ್ಕಿಂತ ತುಂಬ ವಿಭಿನ್ನವಾಗಿ ಇರೋ ಕ್ಯಾರೆಕ್ಟರ್ನ ಅನೀಶ್ ಸರ್ ಅವರು ನನ್ನನ್ನು ನಂಬಿ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ ನಾನು ಬಿಲೀವ್ ಮಾಡ್ತಾಯಿದ್ದೀನಿ. ಎಸ್, ಸೊ ನಿಮ್ಮೆಲ್ಲರಿಗೂ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸರ್. ನನ್ನಂಥ ಗರ್ಲ್ ಫ್ರೆಂಡ್ ಇರೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಏನಂದರೆ ಅವಳಿಗೆ ಅರ್ಥ ಆಗಬೇಕು, ಅಂದರೆ ಆಚೆ ಕಡೆ ಇರೋ ವ್ಯಕ್ತಿನೂ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾನ ಅನ್ನೋದನ್ನ ತಿಳ್ಕೊಂಡು ಮಾಡಬೇಕಷ್ಟೆ. ನನಗೆ ಆ ಥರ ಅನಿಸಿಲ್ಲ. ನಂಗೆ ತುಂಬ ಡೀಪ್ ಲವ್ ಮಾಡ್ತೀಯಾಳವಳು, ತುಂಬ ಹುಚ್ಚು ಪ್ರೀತಿ ಮಾಡ್ತೀಯಾಳೆ ಅಂತ ನನಗನ್ನಿಸ್ತು. ನಾನು ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಇಲ್ಲಿ ಆ್ಯಕ್ಚುಲಿ ಇವ್ರ ರಿಯಾಕ್ಷನ್ಸ್ನ. ಬಟ್ ಎಲ್ಲರೂ ಹೇಳಿದ್ರು ಸನಾ ಪರ್ಫಾರ್ಮೆನ್ಸ್ಗೆ ತುಂಬ ಇಷ್ಟಪಡ್ತಾಯಿದ್ರು, ತುಂಬ ಎಂಟರ್ಟೈನ್ ಆಗ್ತಾಯಿದ್ರು ಅಂತ. ನಂಗೆ ಅಷ್ಟೇ ಬೇಕಾಗಿದ್ದು. ದಟ್ ಈಸ್ ಮೈ ಅವಾರ್ಡ್, ರಿಯಲ್ ಅವಾರ್ಡ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಫಿಲಮ್ಮು, ನನ್ನ ಪರ್ಫಾರ್ಮೆನ್ಸು ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಪ್ರೆಡ್ ದ ವರ್ಡ್ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಎಲ್ಲ ಸಿನಿಮಾ ನಾವು ನೋಡ್ತಾನೆ ಇದ್ದೀವಿ. ಇದು ಮೊದಲನೇ ಸಲ ನೋಡ್ತಿಲ್ಲ, ಬಟ್ ಈ ಸತಿ ನೋಡಿದಾಗ ಅದರ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಯಾಕಂದರೆ ಕ್ರೌಡ್ ಜೊತೆ ನೋಡೋ ಆ ಸಿಚುವೇಶನ್ ಇಸ್ ಡಿಫ್ರೆಂಟ್. ಸೊ ವೆರಿ ಓವರ್ವೆಲ್ಮ್ ಬಿಕಾಸ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಫಸ್ಟ್ ಹಾಫ್ ಎಲ್ರಿಗೂ ಎಂಟರ್ಟೈನ್ ಮಾಡಿದೆ. ದ ಸೆಕೆಂಡ್ ಹಾಫ್ ಇಸ್ ಮೋರ್ ಆಫ್ ಇಮೋಷನ್ಸ್. ಸೊ ಎಲ್ಲ ಜೆನ್ಸಿಗೆ ಇದು ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಾಟ್ ಮೋರ್ ಟು ಸೇ, ಸಕ್ಸಸ್ ಇಸ್ ಆಫ್ಟರ್ ದ ರಿಲೀಸ್. ಸೊ November 14th ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಒನ್ಸ್ ಎಲ್ಲ ಆಡಿಯನ್ಸ್ ಬಂದು ನಮ್ಮ ಬೆನ್ನುಗಳನ್ನ ತಟ್ಟಿ ಮುಂದೆ ತಳ್ಳಿದಾಗ ನಮ್ಮ ಖುಷಿ ದುಪ್ಪಟ್ಟಾಗುತ್ತೆ ಅನ್ನೋ ನನ್ನ ಅದು ಸಿಚುವೇಶನ್ನು ಅಣ್ಣನ ಕೆಟ್ಟದಾಗಿ ಮಾಡಿದ್ದು. ಆ್ಯಕ್ಚುಲಿ ಎವ್ರಿ ಬ್ರದರ್ ಈಸ್ ಅನದರ್ ಫಾದರ್ ಅನ್ನಂಗೆ ತಂಗಿನ ಅಥವಾ ಅಕ್ಕನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಅದು ಪ್ರತಿಯೊಬ್ಬ ಅಣ್ಣನ ತಮ್ಮನ ಕರ್ತವ್ಯ. ಸೊ ಈ ಸಿನಿಮಾಲಿ ನನ್ನ ಕ್ಯಾರೆಕ್ಟರ್ ಅದನ್ನೇ ಹೇಳಕ್ಕೆ ಹೊರಟಿರೋದು. ಇಟ್ಸ್ ನಾಟ್ ಟು ಫೈಟ್ ಅಗೇನ್ಸ್ಟ್ ಸಮಥಿಂಗ್, ಇಟ್ಸ್ ಟು ಫೈಟ್ ಫಾರ್ ಯೋರ್ ಪೀಪಲ್ ಅನ್ನೋದು ಇಲ್ಲಿ ಹೇಳಿರೋದು. ಆ್ಯಂಡ್
ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದ್ಯಾಟ್ ಕೈಂಡ್ ಆಫ್ ಅ ರೋಲ್. ಏನಂದರೆ ಅಣ್ಣಂದರು ಎಷ್ಟು ಇಂಪಾರ್ಟೆಂಟ್ ಒಂದು ತಂಗಿಗಾಗಲಿ ಅಕ್ಕಂದ್ರಿಗಾಗಿ ಅನ್ನೋದು. ಸೊ ಈ ಸಿನಿಮಾಲಿ ಐ ಬೀನ್ ಅ ನೆಗೆಟಿವ್ ಟು ದ ಹೀರೋ ಬಟ್ ಯೆಟ್ ಪಾಸಿಟಿವ್ ಟು ಅ ಲಾಟ್ ಆಫ್ ಅದರ್ ಬ್ರದರ್ಸ್ ಯಾರು. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕೊನೆಯದಾಗಿ ಜಸ್ಟ್ ವಾಂಟ್ ಟು ಸೇ ದ್ಯಾಟ್ ಎವ್ರಿಬಡಿ ಕಮ್ ಟು ದಿ ಥಿಯೇಟರ್ಸ್ ವೆರಿ ಸೂನ್. 14th ನಿಮ್ಮ ಮುಂದೆ ನಮ್ಮ ಸಿನಿಮಾ ಲವ್ OTP ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಎಷ್ಟು ಪ್ರೀತಿ ಇದೆಯೋ ಅಷ್ಟೆಲ್ಲ ನಮಗೆ ಧಾರೆ ಎರಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನಾವೆಲ್ಲರೂ ನಿಮ್ಮನ್ನ ತುಂಬ ಎಂಟರ್ಟೈನ್ ಮಾಡ್ತೀವಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಕಮ್, ಬ್ಲೆಸ್ ಅಸ್. ಥ್ಯಾಂಕ್ ಯು.